ಅಲ್ಲಿ ಇವಾಗ ಕಾಂಗ್ರೆಸ್ ಇದೆಯಲ್ಲ, ಏನು ಒಳ್ಳೇದ್ ಮಾಡ್ತಾ ಇಲ್ವಾ? ಏನು ಒಳ್ಳೇದು ಮಾಡ್ತಾ ಇದ್ದಾರೆ ಮೇಡಮ್? ಬೇಕಾಗಿತ್ತು, ಇದೆಲ್ಲ ಬೇಕಾಗಿತ್ತು. ಬೆಲೆ ಜಾಸ್ತಿ ಮಾಡಲಿ, ಬಡವ್ರು ಬೇಕು, ಕಾಂಗ್ರೆಸ್ ಕೊಡಬೇಕು. ನಮ್ಮ ಜನಗಳು ಕಾಯೋರು ಯಾರು ಸರಿಯಾಗಿಲ್ಲ. ಇಲ್ಲ, ಮನೆ ಯಜಮಾನ್ರೆ ಸರಿ ಇಲ್ಲ. ಇವಾಗ ಈಗಿರೋರು ಮನೆ ಯಜಮಾನ್ರು ಸರಿ ಇಲ್ಲ. ಇದು ಗ್ಯಾರಂಟಿ ದುಡ್ಡು, ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇದಾರಲ್ಲ, ಅದು ಒಳ್ಳೇದಾ? ಒಳ್ಳೇದು. ಕಾಂಗ್ರೆಸ್ ಅಂತ ಈ ಸರಿ ಎಲ್ಲಿ ಬರೋದಿಲ್ಲ. ಇಲ್ಲ, 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅದೇ ತರ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಕಾಮನ್ ಪರ್ಸನ್ಗೆ ಅದು ಹೊರೆ ಆಗಿದೆ. ಅಲ್ಲ, ಗ್ಯಾರಂಟಿ ಯೋಜನೆ ಕೊಡ್ತಿದ್ದಾರೆ, ದುಡ್ಡು ಹೋಯ್ತಲ್ಲ. ವೀಕ್ಷಕರೇ, ನಾವಿವತ್ತು ಸಿಲಿಕಾನ್ ಸಿಟಿಯಲ್ಲಿ ಈ ವರ್ಷ ಇರುವಂತಹ ಎಲೆಕ್ಷನ್ ಬಗ್ಗೆ ಕೇಳೋಣ ಅಂತ ಬಂದಿದ್ದೀವಿ. ಈ ವರ್ಷ 5 ಸ್ಟೇಟ್ಗಳಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ಬೆಂಗಳೂರಿನ ಜನಕ್ಕೆ ಎಷ್ಟು ಇನ್ಫಾರ್ಮೇಶನ್ ಇದೆ? ಈ 5 ಸ್ಟೇಟ್ಗಳ ಹೆಸರು ಅವ್ರಿಗೆ ಗೊತ್ತಾ? 5 ಸ್ಟೇಟಲ್ಲಿ ಎಲೆಕ್ಷನ್ ಆಗ್ತಿರೋ ವಿಚಾರ ಗೊತ್ತಾ? ಈ ಎಲೆಕ್ಷನ್ ವಿಚಾರವಾಗಿ ಅವ್ರು ಏನು ಹೇಳ್ತಾರೆ? ನಮ್ಮ ಸ್ಟೇಟಲ್ಲಿರೋ ಗೌರ್ಮೆಂಟ್ ಬಗ್ಗೆ ಅವ್ರು ಏನು ಮಾತಾಡ್ತಾರೆ? ಕೇಳೋಣ ಬನ್ನಿ. ಎಲೆಕ್ಷನ್ ಬಗ್ಗೆ ಗೊತ್ತಾ? ಎಲೆಕ್ಷನ್ ಬಗ್ಗೆ ಗೊತ್ತು. ಈ ವರ್ಷ ಎಲೆಕ್ಷನ್ ಇದೆ, ಎಲ್ಲೆಲ್ಲಿದೆ ಗೊತ್ತಾ? ಇಲ್ಲಿ ತಮಿಳ್ನಾಡಿದೆ, ಆಮೇಲೆ ಕೇರಳ ಇದೆ, ಯಾವುದೋ ಪಂಚರಾಜ್ಯಗಳು ಅಂತ ಹೇಳಿದ್ದಾರೆ. ಹೌದು 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 ಮೇಡಮ್, ಹೌದು ಜೊತೆಗೆ ಅಸ್ಸಾಂ ಎಲ್ಲ ಕಡೆ ಇದೆ. ಹೌದು ಮೇಡಮ್. ಏನ್ ಬರ್ಬೋದು ಈ ಸಲ ರಿಸಲ್ಟ್ ಅನ್ಸುತ್ತೆ? ಮೇಡಮ್ ರಿಸಲ್ಟ್ ಬಂದು ಬಿಜೆಪಿನೇ ಬರುತ್ತೆ ಮೇಡಮ್. ಬಿಜೆಪಿನೇ ಬರುತ್ತೆ. ಯಾಕೆ ಬಿಜೆಪಿನೇ ಬರುತ್ತೆ ಅಥವಾ ಬರಬೇಕು? ಅಲ್ಲ ಮೇಡಮ್, ಈಗ ಮೋದಿ ಮಾಡೋ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಮೋದಿನೇ ಅಂತವರೇ ಬರಬೇಕು. ಬಿಜೆಪಿ ಬಂದ್ರೆ ಸರ್ಕಾರ ಚೆನ್ನಾಗಿರುತ್ತೆ. ಹೌದು 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 ಮೇಡಮ್. ಒಟ್ನಲ್ಲಿ ಬಿಜೆಪಿ ಬಂದ್ರೆ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ಮೇಡಮ್. ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡು, ಕೇರಳ ಸರ್, ಸರಿನಾ? ಈಗ ನಮ್ಮ ಸ್ಟೇಟ್ ಅಲ್ಲಿ ಇವಾಗ ಕಾಂಗ್ರೆಸ್ ಇದೆ, ಪಕ್ಕದ ಸ್ಟೇಟ್ ಅಲ್ಲೂ ನಮ್ದೇ ಈಗ ಇಲ್ಲಿಂದ ಸರ್ಕಾರನೇ ಅಲ್ಲೂ ಬಂದ್ರೆ ನಮ್ಗೊಂದು ಸ್ವಲ್ಪ ಯೂಸ್ ಆಗತ್ತೆ. ಏನಾದ್ರೂ ಮಾತುಕತೆ ಮಾಡ್ಕೋಬಹುದು, ಏನಾದ್ರೂ ರಾಜಿ ಪಂಚಾಯತ್ ಇದ್ರೆ ನಮ್ಗೆ ಯೂಸ್ ಆಗತ್ತೆ. ಕಾಂಗ್ರೆಸ್ ಬಂದ್ರೆ ಏನು ಯೂಸ್ ಆಗಲ್ಲ ಮೇಡಮ್. ನಮ್ಮ ಸ್ಟೇಟ್ ಅಲ್ಲಿ ಇವಾಗ ಕಾಂಗ್ರೆಸ್ ಇದೆಯಲ್ಲ, ಏನು ಒಳ್ಳೇದ್ ಮಾಡ್ತಾ ಇಲ್ವಾ? ಏನು ಒಳ್ಳೇದು ಮಾಡ್ತಾ ಇದ್ದಾರೆ ಮೇಡಮ್? ಬೇಕಾಗಿತ್ತು, ಇದೆಲ್ಲ ಬೇಕಾಗಿತ್ತು. ಅಲ್ಲ ಅದು ಏನೋ ಆ ಭಾಗ್ಯ ಈ ಭಾಗ್ಯ ಯಾರಿಗೆ ಬೇಕಾಗಿತ್ತು ಮೇಡಮ್? ಬೇಕಾಗಿಲ್ಲ. ಹಂಗಂದ್ರೆ ಗ್ಯಾರಂಟಿ ಯೋಜನೆಗಳೆಲ್ಲ ವೇಸ್ಟ್ ಅಂತೀರಾ? ವೇಸ್ಟ್ ಮೇಡಮ್, ವೇಸ್ಟ್. ಅಲ್ಲ, ಸೋಂಬೇರಿತನ ಬೆಳೆಸ್ಕೊಳ್ತಾರೆ ಅಷ್ಟೇ, ದುಡಿಯಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಬಂದ್ರೆ ವೇಸ್ಟ್, ಬಿಜೆಪಿ ಬರ್ಲಿ ಅಂತ. ಬಿಜೆಪಿ ಬರಲಿ. ಹೌದು ಮೇಡಮ್. ಎಲ್ಲೆಲ್ಲಿ ಎಲೆಕ್ಷನ್? ತಮಿಳ್ನಾಡಿದೆ ಗೊತ್ತು, ಇನ್ನೆಲ್ಲಿ ಗೊತ್ತಿಲ್ಲ. ಮತ್ತೆಲ್ಲೂ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಈ ಬಾರಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ? ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ. ಯಾಕೆ ಬಿಜೆಪಿ ಬಂದ್ರೆ ಚೆನ್ನಾಗಿರುತ್ತೆ? ಮೋದಿ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ, ಅವ್ರ ತರ ಯಾರು ಮಾಡಲ್ಲ. ಬಿಜೆಪಿ ಬರಬೇಕು ಅಂತೀರಾ? ಗೊತ್ತಿದ್ಯಾ? ಗೊತ್ತಿದೆ. ಎಲ್ಲೆಲ್ಲಿ ಎಲೆಕ್ಷನ್ ಆಗ್ತಿದೆ? ಎಲ್ಲಿಂದ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಎಲೆಕ್ಷನ್ ಆಗ್ತಾ ಇದೆ, ಏನಾದ್ರೂ ಐಡಿಯಾ ಇದೆಯಾ? ಅದು ಗೊತ್ತಿಲ್ಲ. ಗೊತ್ತಿಲ್ಲ, ನೋಡಿಲ್ಲ. ತಮಿಳ್ನಾಡು ಆಮೇಲೆ ಅಸ್ಸಾಮು ಅಲ್ಲೆಲ್ಲ ಎಲೆಕ್ಷನ್ ಇದೆ. ಈ ಬಾರಿ ಯಾವ ಪಕ್ಷ ಗೆಲ್ಲಬೇಕು ಅನ್ಸುತ್ತೆ? ಬಿಜೆಪಿನೇ ಬರುತ್ತೆ. ಬಿಜೆಪಿನೇ ಬೇಕು. ಓಕೆ, ಬಿಜೆಪಿ ಯಾಕೆ? ಅದು ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಕೇಂದ್ರದಲ್ಲಿ ಇವಾಗ ಬಿಜೆಪಿ ಇದೆ. ಬಿಜೆಪಿಯಿಂದ ನಿಮ್ಗೆ ಏನಾದರೂ ಒಂದು ಯೋಜನೆ ಬೇಕಪ್ಪ ಅನ್ನೋದಾದ್ರೆ ಯಾವ್ದ್ರ ಬಗ್ಗೆ ಕೇಳ್ತೀರಾ? ಕ್ಲೀನ್ಲಿನೆಸ್ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡಬೇಕು, ಕ್ಲೀನ್ ಸಿಟಿ ಇರಲಿ ಅಂತ. ಕ್ಲೀನ್ ಸಿಟಿ. ಓಕೆ, ಬಿಜೆಪಿ. ಬಿಜೆಪಿ ಯಾಕೆ ಬಿಜೆಪಿ ಬರಬೇಕು? ಏನೋ ಒಂದು ಒಳ್ಳೇದು ಮಾಡಲಿ ಅಂತ. ಏನೋ ಒಂದು ಒಳ್ಳೇದು ಮಾಡಲಿ ಅಂತ. ಓಕೆ, ಏನು ಗೊತ್ತಾ, ನಮ್ದು ಸ್ಟೇಟಲ್ಲಿ ಇವಾಗ ಕಾಂಗ್ರೆಸ್ ಇದೆ, ಪಕ್ಕ ಸ್ಟೇಟಲ್ಲೂ ನಮ್ಮ ಸ್ಟೇಟಲ್ಲಿರೋ ಅಂದರೆ ಕಾಂಗ್ರೆಸ್ ಪಕ್ಷನೇ ಬಂದರೆ ನಮ್ಗೇನಾದರೂ ಇನ್ನೊಂದು ಸ್ವಲ್ಪ ಯೂಸ್ ಆಗುತ್ತೆ. ಬಟ್ ನೀವು ಬಿಜೆಪಿ ಬೇಕು ಅಂತೀರಾ, ಏನು ಕತೆ? ಕಾಂಗ್ರೆಸ್ಸೇ ಬೇಕು. ಕಾಂಗ್ರೆಸ್ ಅಂದ್ರೆ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ ಬಿಜೆಪಿ ಅವ್ರು ಹೆಲ್ಪ್ ಮಾಡಲ್ವಾ? ಮಾಡ್ತಾರೆ. ಅವ್ರು ಇದಕ್ಕೆ ಮಾಡ್ಕೊಂತಾರೆ. ಒಟ್ನಲ್ಲಿ ಕಾಂಗ್ರೆಸ್ ಬಂದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಇನ್ನೂ ಹೆಲ್ಪ್ ಆಗುತ್ತೆ ಅಂತ. ಏನೇನು ಹೆಲ್ಪ್ ಮಾಡಿದ್ದಾರೆ ಇಲ್ಲಿವರೆಗೂ ಕಾಂಗ್ರೆಸ್? ಸದ್ಯಕ್ಕೆ ಮನೆಗೆ 2,000 ಸಾವಿರ ಹಾಕ್ತಿದ್ದಾರೆ. ಈಗ ಎಲ್ಲನೂ ರೇಟ್ ಮಾಡಿದ್ದಾರೆ, ಅವೆಲ್ಲ ಕಮ್ಮಿ ಮಾಡಿಸ್ಬೇಕು. ಎಣ್ಣೆಯಿಂದ ಪ್ರತಿಯೊಂದು ರೇಟ್ ಮಾಡಿಟ್ಟಿದ್ದಾರೆ. ಅಂದ್ರೆ 2,000 ಕೊಟ್ಟರು ಈ ಕಡೆ ರೇಟ್ ಜಾಸ್ತಿ ಮಾಡೋದು. ಇದು ಮಾಡವ್ರೆ, ಅದು ಕೊಡದಿದ್ರು ಪರವಾಗಿಲ್ಲ, ತಿನ್ನಕ್ಕೆ ಐಟಮ್ ಕಮ್ಮಿ ಮಾಡಿಸ್ರು ಸಾಕು, ದುಡ್ಡು ಬೇಡ. ಆ ಥರ ಇದೆ ಮೇಡಮ್. ಸರ್, ಈ ಸಲ ಎಲೆಕ್ಷನ್ ಇದೆ ಗೊತ್ತಾ? ಎಲ್ಲೆಲ್ಲ ಆಗ್ತಿದೆ ಎಲೆಕ್ಷನ್? ಎಲೆಕ್ಷನು ಬಾಗಲಕೋಟೆ, ದಾವಣಗೆರೆ, ಮತ್ತೆ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಇದೆ ಗೊತ್ತಾ? ಗೊತ್ತದು ಟಿವಿಕೆ ದಳಪತಿ. ತಮಿಳ್ನಾಡಲ್ಲಿ ಆಗ್ತಿದೆ, ಕೇರಳದಲ್ಲಿ ಆಗ್ತಿದೆ, ಜೊತೆಗೆ ಪಶ್ಚಿಮ ಬಂಗಾಳ, ಅಸ್ಸಾಂ ಎಲ್ಲ ಕಡೆ ಆಗ್ತಿದೆ. ಯಾವ ಪಕ್ಷ ಬರ್ಬೇಕಂತ ಬಯಸ್ತೀರಾ? ಎಲ್ಲಿ ಮೇಡಮ್? ಇಲ್ಲ, ಇಲ್ಲೂ ಬೇರೆ ಕಡೆ ಎಲ್ಲ ಕಡೆ. ಇಲ್ಲಿ ಫಸ್ಟ್ ಹೇಳಿ, ಇಲ್ಲಿ ಯಾರನ್ನ ಬಯಸ್ತೀರಾ? ಇಲ್ಲಿ ಕಾಂಗ್ರೆಸ್. ಕಾಂಗ್ರೆಸ್ ಬರಬೇಕು. ಅಲ್ಲಿ ತಮಿಳ್ನಾಡು ಟಿವಿಕೆ. ಆಯ್ತು, ಬೇರೆ ಅಲ್ಲಿ ಯಾವ ಪಕ್ಷ ಅದು ಗೊತ್ತಿಲ್ಲ. ಮಮತಾ ಬ್ಯಾನರ್ಜಿ ಗೊತ್ತಾ? ಅವರೇ ಇಷ್ಟು ವರ್ಷ ಆಳ್ತಾ ಇರೋದು. ಈ ವರ್ಷನೂ ಅವರೇ ಗೆಲ್ತಾರ ಅಥವಾ ಬಿಜೆಪಿಗೆ ಬರುತ್ತಾ? ಬಿಜೆಪಿ ಬರುತ್ತೆ, ಯಾಕಂದ್ರೆ ಆ ಕಡೆ ಮೋದಿ ಎಲ್ಲ, ಅಮಿತ್ ಶಾ ಅವರೆಲ್ಲ ಇದು ಮಾಡಿದ್ದಾರೆ.
ಇಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೇಳಿದ್ರಿ, ಯಾಕೆ ಕಾಂಗ್ರೆಸ್ ಬೇಕು ದಾವಣಗೆರೆ ಮತ್ತೆ ಬಾಗಲಕೋಟೆಗೆ? ಅಣ್ಣ ಅವರು ಅಲ್ಲಿ ಮೊದಲಿದ್ರಲ್ಲ ಅವರು ಅದು ಯಾರು ಕಾಂಗ್ರೆಸ್ ಅಭ್ಯರ್ಥಿ ಅವರೆಲ್ಲ ಅಲ್ಲಿ ತುಂಬ ಇಂಪ್ರೂವ್ ಮಾಡಿದ್ದಾರೆ ಮೇಡಮ್. ಅದ್ರ ನಮ್ಮ ಬಿಜಾಪುರ. ಟಿವಿಕೆ ಯಾಕೆ ಬೇಕು ಅಂತ ಹೇಳ್ಬೋದಾ? ಮ್ಯಾಮ್ ಅಲ್ಲಿ ನನ್ನ ಪ್ರಕಾರ ಮೇಡಮ್ ಅಲ್ಲಿ ತುಂಬ ದುಡ್ಡು ತಿಂದಿದ್ದಾರೆ ಅಂತ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ. ಹಾಂ ಹಾಂ ಈಗ ಅವರು ಅಂದರೆ ಅವರು ತುಂಬ ಇದು ಮಾಡ್ಬೋದು. ಏನ್ ಗೊತ್ತಾ ಸರ್, ಯಾವಾಗ್ಲೂ ಪಕ್ಕದ ಸ್ಟೇಟಲ್ಲಿ ಯಾವ ಎಲ್ಲ ಅಂದ್ರೆ ಈಗ ನಮ್ಮ ಸ್ಟೇಟಲ್ಲಿ ಇರೋ ಪಕ್ಷ ಪಕ್ಕ ಸ್ಟೇಟಲ್ಲೂ ಬಂದ್ರೆ ಸ್ವಲ್ಪ ನಮಗೂ ಯೂಸ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ಇಲ್ಲಿ ಕಾಂಗ್ರೆಸ್ ಇದೆ, ಪಕ್ಕದ ಸ್ಟೇಟಲ್ಲಿ ಇವಾಗ ತಮಿಳ್ನಾಡಲ್ಲಿ ಟಿವಿಕೆ ಬಂದ್ರೆ ನಮ್ಗೆ ಇಂಪ್ರೂವ್ ಏನಾದರೂ ಯೂಸ್ ಆಗುತ್ತೆ ಅಂತೀರಾ? ಎಸ್ ಮ್ಯಾಮ್, ಅಂದರೆ ಅವ್ರು ಟಿವಿಕೆ ಅವರು ಕಾಂಗ್ರೆಸ್ ಕೂಡ ಇದು ಬಿಜೆಪಿ ಕೂಡ ಒಪ್ಪಂದ ಮಾಡ್ತಾ ಇಲ್ಲ ಮೇಡಮ್. ಅಂದರೆ ಅವ್ರು ಕಾಂಗ್ರೆಸ್ ಕೂಡ ಒಪ್ಪಂದ ಮಾಡ್ತಾರೆ ಅಂತ ಅವ್ರು ಹೇಳಿದಾರೆ ಮೇಡಮ್. ಅಂತ ಗೊತ್ತು. ಎಲ್ಲೆಲ್ಲ ಆಗ್ತಿದೆ? ದಾವಣಗೆರೆ, ಇದು ಬಾಗಲಕೋಟೆ. ನಮ್ಮ ಸ್ಟೇಟಲ್ಲಿ ಈಗ ದಾವಣಗೆರೆ ಬಾಗಲಕೋಟೆಲಿ ಆಗ್ತಿದೆ. ಏನ್ ಆಗ್ಬೋದು ಈ ಸಲ ರಿಸಲ್ಟ್? ಈ ಸಲ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಬರ್ಬೇಕಾ? ಬರಬೇಕು. ಯಾಕೆ ಕಾಂಗ್ರೆಸ್? ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ಗ್ಯಾರಂಟಿ ಬಿಟ್ಟಿದ್ದಾರೆ. ಓಕೆ, ಬೆಲೆ ಜಾಸ್ತಿ ಮಾಡಿಲ್ವಾ? ಬೆಲೆ ಏನು ಜಾಸ್ತಿ ಮಾಡಲಿ, ಬಡವ್ರು ಬರಬೇಕು ಅಂದ್ರೆ ಕಾಂಗ್ರೆಸ್ ಬರಬೇಕು. ಬಡವ್ರ ಬಗ್ಗೆಗೆ ಈಗ ಕಾಂಗ್ರೆಸ್ ಒಳ್ಳೇದು ಅಂತೀರಾ? ಒಳ್ಳೇದು. ಏನೇನು ಒಳ್ಳೇದು ಮಾಡಿದ್ದಾರೆ ಕಾಂಗ್ರೆಸ್? ಇಂದಿರಾ ಗಾಂಧಿ ಅವತ್ತಿನ ಕಾಲದಲ್ಲಿ ಬಡವ್ರ ಬಗ್ಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಇಂದಿರಾ ಗಾಂಧಿ ಕಾಲ ಬೇಡ, ಇವಾಗ ಸಿದ್ದರಾಮಯ್ಯರ ಕಾಲ ನಡೀತಾ ಇದೆ. ಇವರು ಕೆರೆಗೆ ಚೆಲ್ತಾ ಇದ್ದಾರಲ್ಲ, ಯಾವ ತರ? ಇದು ಗ್ಯಾರಂಟಿ ದುಡ್ಡು, ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇದ್ದಾರಲ್ಲ, ಅದು ಒಳ್ಳೇದಾ? ಒಳ್ಳೇದು. ನೀವು ಆ ಥರ ಥಿಂಕ್ ಮಾಡ್ತಾ ಇದ್ದೀರಾ? ಓಕೆ ಫೈನ್. ಓಕೆ, ಆಮೇಲೆ ಏನಿಲ್ಲ ಮೇಡಮ್. ಓಕೆ, ಇವಾಗ ನೀವು ಹೇಳಿದ್ರಿ ನಮ್ಮ ದುಡ್ಡನ್ನ ನಮಗೆ ಕೊಡ್ತಾ ಇದ್ದಾರೆ ಅಂತ. ಈಗ ಬೆಲೆ ಜಾಸ್ತಿ ಮಾಡಿ ನಮ್ಮ ಹತ್ರ ಇಂದ ತಗೋತಾ ಇದ್ದಾರೆ, ಜೊತೆಗೆ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಅವ್ರು ಕೊಟ್ಟು ನಮಗೆ ಏನೋ ದೊಡ್ಡ ಒಳ್ಳೇದು ಮಾಡಿರೋ ಥರ ತೋರಿಸ್ಕೊತಾ ಇದ್ದಾರೆ, ಸರಿನಾ? ಇಲ್ಲ ಮೇಡಮ್, ಅವ್ರು ಯಾರು ಏನು ಬೆಳೆ ಇದು ಆಗಲ್ಲ. ನಾವು ತಿನ್ನಬೇಕು, ನಾವು ದುಡಿಬೇಕು. ಎಲ್ಲ ಪಕ್ಷ ಒಂದೇ. ಒಟ್ಟಿನಲ್ಲಿ ನಾವು ಕಾಂಗ್ರೆಸ್ ಅಷ್ಟೇ. ನಾವು ಕಾಂಗ್ರೆಸ್ ಸಪೋರ್ಟ್. ಈ ಸಲ ಎಲೆಕ್ಷನ್ ಇದೆ, ಗೊತ್ತಿದೆಯಾ? ಗೊತ್ತಿದೆ. ಎಲ್ಲೆಲ್ಲ ಆಗ್ತಿದೆ? ಇದು ದಾವಣಗೆರೆ ಮತ್ತು ಬಾಗಲಕೋಟೆ. ಬೇರೆ ಸ್ಟೇಟಲ್ಲೂ ಇದೆ, ಗೊತ್ತಾ? ಗೊತ್ತಿಲ್ಲ. ಓಕೆ, ನಮ್ಮ ದಾವಣಗೆರೆ ಈಗ ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಇದೆ ಅಲ್ವಾ, ಯಾವ ಪಕ್ಷ ಬರಬೇಕು, ಯಾರು ಗೆಲ್ಲಬೇಕು ಅಂತೀರಾ? ಸಾಮಾನ್ಯವಾಗಿ ಆಡಳಿತ ಪಕ್ಷನೇ ಬರುತ್ತೆ ಅನ್ನೋ ಒಂದು ಹೋಪ್ ಎಲ್ಲರಿಗೂ ಅಷ್ಟೇ. ನಿಮಗೂ ಕಾಂಗ್ರೆಸ್ಸೇ ಬರಲಿ ಅನ್ಸ್ತಿದ್ಯಾ? ಆ ರೀತಿ ಏನಿಲ್ಲ. ಕಾಮನ್ ಆಗಿ ಯಾವುದು ಆಡಳಿತ ಪಕ್ಷ ಯಾವುದಿರುತ್ತೆ ಅದೇ ಪಕ್ಷ ಬರೋಂಥದ್ದು ಇದ್ದೇ ಇರುತ್ತೆ. ಹೌದು. ಇವಾಗ ನಮ್ಮ ಸ್ಟೇಟಲ್ಲಿ ಇವಾಗ ಕಾಂಗ್ರೆಸ್ ಇದೆ ಸರ್, ಆಯ್ತಾ? ಕಾಂಗ್ರೆಸ್ ಏನೇನು ಬೆನಿಫಿಟ್ ಮಾಡಿದ್ದಾರೆ ಅಥವಾ ಏನೇನು ನೆಗೆಟಿವ್ ಬಗ್ಗೆ ಹೇಳೋದಾದ್ರೆ ಏನೇನು ಹೇಳ್ತೀರಾ? ಅವರು ಗ್ಯಾರಂಟಿ ಯೋಜನೆಗಳು ಮಾಡಿದ್ದಾರೆ, 5 ಯೋಜನೆಗಳು ಕೊಟ್ಟಿದ್ದಾರೆ. ಅದು ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು ಸಾಮಾನ್ಯವಾಗಿ. ಬಟ್ ಅದರಿಂದ ಕೆಲವು ರೇಟ್ಗಳೆಲ್ಲ ಜಾಸ್ತಿ ಆಗಿದೆ, ಅದು ನಮಗೆ ಹೊರೆ. ಅದು ಕಷ್ಟನೂ ಇದೆ, ಸುಖನೂ ಇದೆ. ಹೌದು. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದೇ ಥರ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋದ್ರಿಂದ ಕಾಮನ್ ಪರ್ಸನ್ಗೆ ಅದು ಹೊರೆ ಆಗಿದೆ. ಇವಾಗ ಬೇರೆ ಬೇರೆ ಸ್ಟೇಟಲ್ಲಿ 5 ಸ್ಟೇಟು ಎಲೆಕ್ಷನ್ ಆಗ್ತಾ ಇದೆ ಇದೇ ವರ್ಷ ಏಪ್ರಿಲಲ್ಲಿ. ಓಕೆನಾ? ಬೇರೆ ಸ್ಟೇಟಲ್ಲಿ ಅಂದರೆ ಈಗ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಅಸ್ಸಾಮು, ಆಮೇಲೆ ಇದು ಪಶ್ಚಿಮ ಬಂಗಾಳ, ಪುದುಚೇರಿ, ಇಲ್ಲೆಲ್ಲ ಯಾವ್ದು ರಿಸಲ್ಟ್ ಬರ್ಬೋದು ಅಂತೀರಾ? ನಮ್ಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮ ಪಕ್ಕದ ರಾಜ್ಯ ಈಗ ಕೇರಳ, ತಮಿಳ್ನಾಡು, ಅಲ್ಲೂ ಕೂಡ ಕಾಂಗ್ರೆಸ್ ಬಂದರೆ ಇವಾಗ ನಮ್ಗಂದ್ರೆ ನಮ್ಮ ಆಡಳಿತ ಪಕ್ಷ ಆಗಿರೋದ್ರಿಂದ ನಮ್ಗೊಂದು ಸ್ವಲ್ಪ ಬೆಂಬಲ ಇರುತ್ತೆ. ಬೇಕಾ ಕಾಂಗ್ರೆಸ್ ಅಲ್ಲೂ? ಅಲ್ಲಿ ಕಾಂಗ್ರೆಸ್ ಇಲ್ವೇ ಇಲ್ವಲ್ಲ, UDL LDL ಎರಡೇ ಇರೋದಲ್ಲಿ. ಹಂಗಾಗ್ಬಿಟ್ಟು ಒಂದು ಸಲ ಅದು ಬರುತ್ತೆ, ಒಂದು ಸಲ ಇದು ಬರುತ್ತೆ. ಯಾರು ಆ ಪಕ್ಷಗಳಿಗೆ ಕೆಲವು BJP ಅವರೆಲ್ಲ LDL UDLಗೆ ಸಪೋರ್ಟ್ ಮಾಡ್ತಾರೆ, ಅದೇ ಥರ ಕಾಂಗ್ರೆಸ್ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿ BJP ಕಾಂಗ್ರೆಸ್ ಅಂತ ಏನಿಲ್ಲ, LDL UDL ಎರಡೇ ಇರೋದು. ಈ ಸಲ ತಮಿಳ್ನಾಡಲ್ಲಿ ಹೊಸ ಪಕ್ಷ ಬಂದಿದೆ, TVK, ನಟ ವಿಜಯ್ ಅವರದ್ದು. ಆ ಪಕ್ಷ ಏನಾದರೂ ಗೆಲ್ಬೋದು ಅನ್ಸುತ್ತಾ? ಅಷ್ಟು ಐಡಿಯಾ ಇಲ್ಲ. ಎಲೆಕ್ಷನ್ ಇದೆ ಗೊತ್ತಾ? ಇದೆ. ಯಾವ್ದು ಎಲೆಕ್ಷನ್ ಇದೆ, ಬಟ್ ಯಾರು ಬರ್ತಾರೆ ಅಂತ ಒಟ್ಟೆ ಮುಂಚೆ ಇವಾಗ ಯಾರು ದೇಶ ಆಳ್ತಾ ಇದ್ದಾರೋ ಅವರಂತೂ ಖಂಡಿತ 100% ಬರಲ್ಲ. ದೇಶ ಆಳೋರು ಬರಲ್ವಾ? ನಮ್ಮ ರಾಜ್ಯ ಆಳೋರು ಬರಲ್ವಾ? ನಮ್ಮ ಜನಗಳು ಕಾಯೋರು ಯಾರು ಸರಿಯಾಗಿಲ್ಲ. ಇಲ್ಲ, ಮನೆ ಯಜಮಾನ್ರೆ ಸರಿ ಇಲ್ಲ. ಈಗಿರೋರು ಮನೆ ಯಜಮಾನ್ರು ಸರಿ ಇಲ್ಲ ಅಷ್ಟೇ ಮೇಡಮ್. ಯಾರು ಬೇಕು ಅಂತೀರಾ? ಈಗ ಯಾರು ಬರ್ಬೇಕು? ಇವಾಗ ಇರೋರು ಮನೆ ಯಜಮಾನ್ರೆ ಸರಿ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಅಲ್ಲ, ಇವ್ರು ಸರಿ ಇಲ್ಲ, ಕರೆಕ್ಟು. ನೆಕ್ಸ್ಟ್ ಇವಾಗ ಬೇರೆಯವರು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯಾರು ಬರಬೇಕು? ಅವ್ರು ಬರಬೇಕು ಅಂತಂದ್ರೆ ಅದು ಬಂದ್ಮೇಲೆ ಗೊತ್ತಾಗತ್ತೆ, ಇವಾಗ ಹೇಳ್ಬಾರ್ದು ಅದೆಲ್ಲ. ಈಗ ಹೇಳಿದೆ ಅಂದ್ರೆ ಸ್ಟೋರಿ ಇರಲ್ಲ. ಇವಾಗ ಬೇರೆ ಬೇರೆ ಸ್ಟೇಟಲ್ಲಿ ಎಲೆಕ್ಷನ್ ಇದೆ, ಅದು ಗೊತ್ತಾ?
ಯಾವ್ಯಾವ ಸ್ಟೇಟ್ ಅಲ್ಲಿ ಎಲೆಕ್ಷನ್? ನಮ್ಮ ಇದ್ರಲ್ಲಿ ಇದ್ರೆ ಸಾಕು ಅಷ್ಟೇ. ನಿಮ್ಮ ಇದ್ರಲ್ಲಿ ಈಗ ಕರ್ನಾಟಕದಲ್ಲೇ 2 ಪ್ಲೇಸಲ್ಲಿ ಈಗ ಎಲೆಕ್ಷನ್ ಇದೆ, ಯಾವುದು ಅಂತ ಗೊತ್ತಾ? ಅದು ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ. ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಇದೆ ಈ ವರ್ಷ, ಅಂದ್ರೆ ಈ ನಾಡಿದ್ದು ಏಪ್ರಿಲ್ ಮೇದಲ್ಲಿ ಎಲೆಕ್ಷನ್ ಇದೆ. ಯಾರು ಬರ್ಬೋದು, ಯಾವ ಸರ್ಕಾರ ಅಂದ್ರೆ ಮೀನ್ಸ್ ಯಾವ ಪಕ್ಷ ಬರ್ಬೋದು? ಇವಾಗ ಹೇಳಿದ್ದೇನೆ ಅಲ್ಲಿ ಹೇಳೋದು. ಹೇಳಿ. ಹೌದೇ? ಕಾಂಗ್ರೆಸ್ ಬಿಜೆಪಿ? ಇಲ್ಲ, ಯಾವುದು ಬೇಡ. ಕಾಂಗ್ರೆಸ್ ಬಿಜೆಪಿ ಅಂದ್ರಲ್ಲ, ಕಾಂಗ್ರೆಸ್ ಅಂತ ಈ ಸರಿ ಎಲ್ಲಿ ಬರೋದಿಲ್ಲ. ಇಲ್ಲ, ಕಾಂಗ್ರೆಸ್ ಬೇಡ. ಇಲ್ಲ, ಬೇಡ. ಯಾಕೆ ಕಾಂಗ್ರೆಸ್ ಬೇಡ? ಗೊತ್ತಿರೋ ವಿಷಯನೇ ಅಲ್ವಾ. ಹೇಳಿ ಹೇಳಿ. ಅಂದ್ರೆ ಅದು ಇಡೀ ಇದಕ್ಕೆ ಗೊತ್ತಿದೆ, ಅದೆಲ್ಲ ನಾವೆಲ್ಲ ಹೇಳಿದ್ರೆ ಸರಿಯಾಗಲ್ಲ. ಅದು ಆಲ್ರೆಡಿ ಎಲ್ಲ ಗೊತ್ತಾಗ ಹೋಗಿದೆ, ಎಲ್ಲ ಮಹಿಳೆಯರಿಗೆ, ಪುರುಷರಿಗೆ. ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರಲ್ಲ, ಅಲ್ಲ ಗ್ಯಾರಂಟಿ ಯೋಜನೆ ಕೊಡ್ತಿದ್ದಾರೆ, ದುಡ್ಡು ಕೊಡ್ತಿದ್ದಲ್ಲ. ಮೋರಿಗೋಯ್ತು. ಓ